ಸುವರ್ಣ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ತಲೆ ಕೆಡ್ಸ್ಕೋಬೇಡಿ, ಸರಿ ಹೋಗ್ತಾನೆ. ಅಣ್ಣ, ನೀವ್ ಈ ಮಾತನ್ನ ಅಭಿಗ್ ಹೇಳಿ, ಖುಷಿ ಪಡ್ತಾನೆ. ಅವರಪ್ಪನ ಬೈಗ್ಲು ಕೇಳಿ ಕೇಳಿ ರೋಸ್ ಹೋಗಿರ್ತಾನೆ. ಅಂಕಲ್, ನೀವಿಲ್ಲೇ ಇರಿ, ನಾನು ಹೋಗಿ ಅಭಿನ್ ಕರ್ಕೊಂಬರ್ತೀನಿ. ನನಗಾಗದೆ ಇರೋಳ ಅಪ್ಪ ಆದರೂ ನನಗೆ ಹೆಲ್ಪ್ ಮಾಡ್ತಾ ಇದ್ದೀರಾ. ನಾನು ಅಭಿನ ಟೆಸ್ಟ್ ಮಾಡಬೇಕು ಅಂತಲೇ ಇದ್ದೆ. ಥ್ಯಾಂಕ್ ಯು ಅಂಕಲ್. ಅಭಿ, ಅಭಿ, ನಾನ್ ಕಣೋ ಸಿಂಧು, ಬಾಗಲ್ ತೆಗಿ. ಅಭಿ, 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 ನಾನೇ ನಿನ್ನ ಸುಮ್ಮನೆ ಕರಿತಿಲ್ಲ. ಅಚ್ಯುತ್ ಅಂಕಲ್ಗೆ ಅದ್ಯಾವುದೋ ಮೇಲ್ ಕಳ್ಸಿದ್ಯಂತಲ್ಲ, ಅದ್ರ ಬಗ್ಗೆ ನಿನ್ನ ಹತ್ರ ಮಾತಾಡ್ಬೇಕಂತೆ. ಕರಿತಿದಾರ ಕಣೋ. ಅಭಿ, ಬಾಗಲ್ ತೆಗಿ. ಅಭಿ, ಏನಿದು? ನಾನು ಇಷ್ಟು ಜೋರಾಗಿ ಬಾಗಲ್ ತಡ್ತಾ ಇದ್ದೀನಿ. ಈ ಸದ್ದಿಗೆ ಕುಂಕರ್ಣನೇ ನಿದ್ದೆಯಿಂದ ಎದ್ಬಿಡ್ತಾನೆ. ಅಭಿ ಯಾಕೆ ಹೇಳ್ತಿಲ್ಲ? ಅಭಿ ಅಷ್ಟೊಂದು ನಿದ್ದೆ ಮಾಡ್ತಿದ್ದಾನ? ಅಥವಾ ಅಭಿ ರೂಮಲ್ಲೇ ಇಲ್ವಾ? ಅಭಿ, ನಂಗೆ ಯಾವ್ದಾದ್ರೂ ಒಂದು ಕಥೆ ಹೇಳು. ನಮ್ಮ ಅಜ್ಜಿನ ಕೇಳು. ನಾನು ಇವಾಗ ಕತೆ ಕೇಳಬೇಕು ಅಷ್ಟೇ. ನೀನಾದ್ರೂ ಹೇಳು, ನಿಮ್ಮ ಅಜ್ಜಿನ ಕರ್ಕೊಂಡು ಬಂದಾದ್ರೂ ಹೇಳ್ಸು. ಓಹೋ, ಇಷ್ಟೊಂದು ಕತೆ ಕೇಳೋ ಮೂಡಲ್ಲಿದ್ದಾರೆ ಮೇಡಮ್. ನಮ್ಮಮ್ಮ ನಂಗೆ ಯಾವಾಗಲೂ ಕತೆ ಹೇಳಿ ಮಲಗಿಸೋರಂತೆ. ನಮ್ಮಪ್ಪ ಹೇಳಿ ಗೊತ್ತು, ಅಮ್ಮನ ಕತೆಗಳೆಲ್ಲ ಮರ್ತೇ ಹೋಗಿದೆ. ಓಕೆ, ಸೊ ನಾನೀಗ ನಿಮ್ಮಮ್ಮ. ಪ್ರೀತಿ, ನಾನು ಅಮೇರಿಕಾನಲ್ಲಿದ್ದಾಗ ನನಗೆ ಕನ್ನಡ ಮಾತಾಡಬೇಕು ಅನ್ನಿಸ್ದಾಗ್ಲೆಲ್ಲ ಒಂದು ಬಿಳಿ ಫ್ರೆಂಡ್ನ ಕೂಡಿಸಿ ಕತೆ ಹೇಳ್ತಾ ಇದ್ದೆ. ಕನ್ನಡದಲ್ಲ? ಬಿಳಿ ಫ್ರೆಂಡ್ ಅಂದ್ರೆ ಹುಡುಗನ ಹುಡುಗಿನ? ಹುಡುಗನೇ. ಅದೆಲ್ಲ ನಿಂಗೆ ಯಾಕೆ? ಸುಮ್ಮನೆ ಕೇಳಿದೆ ಅಷ್ಟೆ. ಮುಂದೆ ಅವನು ಕತೆ ಪೂರ್ತಿ ಕೇಳಿಸ್ಕೊಳ್ಳೋದಕ್ಕೆ ಸುಮ್ ಕೂತಿರ್ತಿದ್ದ, ಕೇಳಿಸ್ಕೊಂಡು ಹೋಗ್ತಿದ್ದ. ಪಾಪ. ಹೇ ಪ್ರೀತಿ, ಇವಾಗ ಏನೇ ಹೇಳ್ಕೊಂಬಂದಲ್ಲ, ಅವಾಗ ರೋಮಿಯೋ ಜೂಲಿಯಟ್ ನೆನಪಾಯ್ತು. ನಿನಗೆ ಆ ಕತೆನೇ ಹೇಳ? ರೋಮಿಯೋ ಜೂಲಿಯಟ್ ನಾನು ಒಂದ್ಸರಿ ಓದಿದ್ದೀನಿ, ಆದ್ರೆ ಮರ್ತೋಗಿದೆ. ಅಯ್ಯೋ 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 ಅಯ್ಯೋ, ರೋಮಿಯೋ ಜೂಲಿಯಟ್ ಕತೆ ಮರ್ತೋಗಿದ್ದೇನೆ. ಪ್ರಪಂಚದ ಲವ್ ಸ್ಟೋರಿಗಳ ಬಾಸ್ ಅದು, ಅದನ್ನೇ ಮರ್ತೋಗಿದ್ಯಾ? ಒಳ್ಳೆ ಬಿಡು, ಅದೇ ಹೇಳ್ತೀನಿ. ಅದಕ್ಕೆ ಮುಂಚೆ ಒಂದು ಪ್ರಶ್ನೆ. ನಿನಗೆ ಲವ್ ಅನ್ನೋ ಸಬ್ಜೆಕ್ಟ್ ಅಲ್ಲಿ ಇಂಟ್ರೆಸ್ಟೇ ಇಲ್ವಾ? ಯಾಕೆ ಹಂಗೆ ಕೇಳ್ತಿದ್ಯಾ? ಇನ್ನೇನ್ ಮತ್ತೆ, ಒಂದು ಹುಡುಗಿಯಾಗಿ ಒಂದು ಲವ್ ಸ್ಟೋರಿ ಮರ್ತಿದ್ದೀನಿ ಅಂದ್ರೆ ಇನ್ನೇನ್ ಅರ್ಥ? ಹಾಗೇನಿಲ್ಲ. ಒಂದು ಹುಡುಗಿಯಾಗಿ ಒಂದು ಲವ್ ಸ್ಟೋರಿ ಮರ್ತಿದ್ದೀನಿ ಅಂದ್ರೆ ಹುಡುಗರೇನು ಎಲ್ಲ ಲವ್ ಸ್ಟೋರಿ ನೆನ್ಪಿಟ್ಕೋತಾರಾ?
ಅದೇ ಪ್ರಾಬ್ಲಮ್. ಹುಡುಗರಿಗೆ ಬೇಜಾರು ಲವ್ ಸ್ಟೋರಿ ಇರುತ್ತೆ, ಎಲ್ಲ ಬರ್ತಾ ಹೊಡ್ತಾರೆ. ಥೂ, ಏನು ಹುಡುಗರು. ಹಲೋ, ನಿನ್ಗಲ್ಲ ಹೇಳಿದ್ದು, ಮತ್ತೆ ಅದೇ ಲವ್ ಬಗ್ಗೆ ಸೀರಿಯಸ್ನೆಸ್ ಇಲ್ಲದೆ ಇರೋರು ಇರ್ತಾರಲ್ವಾ, ಅವ್ರ ಬಗ್ಗೆ. ಅಂತ ನೋಡ್ಕೊಂಡೇ ಹೇಳ್ತಿರಂಗಿದೆ. ಓಲೆ ಬಿಡು. ರೋಮಿಯೋ ಜೂಲಿಯಟ್ ಅಲ್ಲಿ ಒಂದೊಂದು ಡೀಟೇಲ್ಸ್ ಮರ್ತು ಹೋಗಿದೆ, ಅದನ್ನೇ ಹೇಳು. ನಿಂಗೆ ನಿದ್ದೆ ಬರ್ತಿಲ್ಲ ತಾನೆ? ನಿನ್ನ ಕೈಯಲ್ಲಿರೋ ಮೆಹಂದಿ ಒಣಗೋಗೋ ತನಕ ನನಗೆ ನಿದ್ದೆ ಬರಲ್ಲ, ಓಕೆನಾ? ನಾನು ಏನಕ್ಕೆ ಪ್ರಶ್ನೆ ಕೇಳ್ತಿದ್ದೇನಂತನೂ ನಂಗೆ ಗೊತ್ತಾಗ್ತಿದೆ ನೋಡು. ಹ್ಞೂ ಕಣು, ನನ್ನ ಮೆಹಂದಿ ಒಣಗೋಗೋವರೆಗೂ ನೀನಂಗೆ ಕಂಪನಿ ಕೊಡಬೇಕು. ಅಪ್ಪ ಬರೋವರೆಗೂ ನಾನು ಎದ್ದಿರ್ಬೇಕು. ಮಲಗ್ಬಿಟ್ರೆ ಮೆಹಂದಿ ಹಾಳಾಗತ್ತೆ. ಅಪ್ಪ ಇಲ್ಲಾಂದ್ರೆ ನಾನು ಎಬ್ಸ್ದೇ ಮಲಗ್ಬಿಡ್ತಾರೆ. ಸೊ ಬಾಯಿ ಮುಚ್ಕೊಂಡು ಕತೆ ಹೇಳು ಅಂತನಾ? ಎಕ್ಸಾಕ್ಟ್ಲಿ, ಹೇಳು. ಓಕೆ. ಜೂಲಿಯಟ್ ಅಂತ ಒಂದು ಹುಡುಗಿ, ಸಖತ್ ಸುಂದರವಾಗಿರ್ತಾಳೆ, ರಿಚ್ ಹುಡುಗಿ. ರೋಮಿಯೋ ಬಡವ ಅಲ್ವಾ? ಹಿಂದಿ ಸಿನಿಮಾ ಕೆಟ್ಟೋಯ್ತಾ ಇದೆ, ಅವನು ಶ್ರೀಮಂತ ಹುಡುಗನೇ ಕಣೆ. ಸರಿಯಪ್ಪ, ಮುಂದೆ ಹೇಳು. ಜೂಲಿಯಟ್ ತಂದೆ ಹೆಸರು ಕ್ಯಾಪಿಲೆಟ್, ರೋಮಿಯೋ ಅವ್ರ ತಂದೆ ಹೆಸರು ಮಾಂಟೆಗ್ಯೂ. ಇವರಿಬ್ಬರಿಗೂ ಸಿಕ್ಕಾಪಟ್ಟೆ ದ್ವೇಷ ಇರುತ್ತೆ. ಆಲ್ರೆಡಿ ಒಂದು 3-4 ಸಲ ಕಿರಿಕ್ ಆಗೋಗ್ಬಿಟ್ಟಿರುತ್ತೆ. ಏನಾಗುತ್ತೆ ಅಂದರೆ, ಕ್ಯಾಪಿಲೆಟ್ ಒಂದ್ಸಲ ಒಂದು ಪಾರ್ಟಿ ಕರೀತಾನೆ. ಮರ್ಕ್ಯೂಶಿಯೋ ಅಂತ ಒಂದು ಕ್ಯಾರೆಕ್ಟರ್ ಇರುತ್ತೆ. ಅವನು ಆ ನಗರದ ಇನ್ಸ್ಪೆಕ್ಟರ್ ಮಗ ಅಂತ ಅನ್ಕೋಬೋದು. ಸೊ ಕ್ಯಾಪಿಲೆಟ್ ಫ್ರೆಂಡ್ಸ್ ಇರ್ತಾರೆ, ಅವನು ಕರೆದಿರ್ತಾರೆ. ಬಟ್ ಮರ್ಕ್ಯೂಶಿಯೋ ಆ್ಯಂಡ್ ರೋಮಿಯೋ ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್. ರೋಮಿಯೋಗೆ ಬಾ ಮಗ ಅಂತ ಕರ್ಕೊಂಡು ಹೋಗ್ಬಿಡ್ತಾನೆ. ಇಟ್ಸ್ ಅ ಮಾಸ್ಕ್ ಪಾರ್ಟಿ. ಸೊ ಮಾಸ್ಕ್ ಹಾಕೊಂಡು ಕರ್ಕೊಂಡು ಹೋಗ್ತಾನೆ, ಎಲ್ಲ ಹುಡುಗರು ಬಂದಿರ್ತಾರೆ. ನೆನಪಿದೆ ಅದು? ಓಕೆ. ಅಲ್ಲಿ ಆಂಟಿ, ಅಜ್ಜಿ, ಅಂಕಲ್, ಅಭಿ ರೂಮಲ್ಲಿ ಕಾಣಿಸ್ತಾನೆ ಇಲ್ಲ. ಸಿಂಧು, ಏನ್ ಹೇಳ್ತಾ ಇದೀಯಾ? ಅಭಿ ಇಷ್ಟೊತ್ನಲ್ಲಿ ಎಲ್ಲಿ ಹೋಗ್ತಾನೆ? ನನ್ನನ್ನು ಕೇಳಿದ್ರೆ ನನ್ಗೇನ್ ಗೊತ್ತಿರುತ್ತೆ ಆಂಟಿ. ಅಂಕಲ್, ಯಾವ್ದಕ್ಕೂ ಒಂದ್ಸಾರಿ ನಿಮ್ ಮನೆಯಲ್ಲಿ ನೋಡಿ. ಅಭಿ ನಿಮ್ ಮನೆಯಲ್ಲಿ ಇದ್ರೂ ಇರ್ಬೋದೇನೋ. ಏಯ್ ಸಿಂಧು, ಯಾಕೆ ಹಾಗಂತಿದೀಯಾ? ಅಜ್ಜಿ, ನಾನೇನ್ ಇಲ್ದೇ ಇರೋದು ಹೇಳಲಿಲ್ಲ. ಇಷ್ಟು ದಿವಸ ಅಭಿ ಇವ್ರ ಮನೇಲಿ ತಾನೇ ಬಚ್ಚಿಟ್ಕೊಂಡಿದ್ದು. ಅಭಿ ಈ ಮನೇಲಿ ಇಲ್ಲ ಅಂದ್ರೆ ಇನ್ ಎಲ್ಲಿ ಹೋಗಕ್ ಸಾಧ್ಯ ಅಲ್ವಾ ಅಂಕಲ್? ನಾನು ತುಂಬಾ ಸಾರಿ ಬಾಗಲ್ ತಟ್ಟದ್ನಪ್ಪ, ಅಭಿ ಬಾಗ್ಲೇ ತೆಗಿಲಿಲ್ಲ. ಅದಕ್ಕೆ ಬಂದ್ ನಿಮ್ಮ ಹತ್ರ ಹೇಳ್ದೆ. ನೀನ್ ಬಾಗಲ್ ತಟ್ಟಿ ಅವ್ನ್ ಬಾಗಲ್ ತೆಗಿಲಿಲ್ಲ ಅಂತಂದ್ರೆ ಅವ್ನ್ ಇಲ್ಲ ಅಂತನ ಅರ್ಥ? ಆಂಟಿ, ಬಾಗ್ಲು ಒಡ್ದೋಗೋ ತರ ತಟ್ಟಿದೀನಿ, ಗೊತ್ತಾ? ಅಭಿ ಕುಂಭಕರ್ಣನ್ ಮೀರ್ಸೋ ನಿದ್ದೆಗಾರ, ಗೊತ್ತಾ? ಅವನವನ್ ಕೆಲಸ ಎಲ್ಲ ಮುಗಿಸಿ ಬಂದು ನಿದ್ದೆ ಮಾಡಿರ್ತಾನೆ. ಅದಕ್ಕೆ ನೀನ್ ಏನೇನೋ ಅರ್ಥ ಮಾಡ್ಕೊಂಡು ಈ ತರ ಎಲ್ಲ ಮಾತಾಡ್ಬೇಕಾ? ಬಿಡು ರಕ್ಕು, ಅವಳಿಗೆ ಯಾಕಂತ್ಯ? ತಪ್ಪು ನಮ್ದು ಇದೆಯಲ್ಲ. ನಾವು ಮಾತಾಡೋ ಹಾಗಿಲ್ಲ. ಸರಿ, ನನ್ನ ಕಡೆಯಿಂದ ಅಭಿಗ್ ಥ್ಯಾಂಕ್ಸ್ ಹೇಳ್ಬಿಡಿ. ಸಿಂಧು, ಹೆಣ್ಮಕ್ಳಿಗೆ ಸ್ವಲ್ಪ ನಾಲ್ಗೆ ಹಿಡ್ತಾ ಇರಬೇಕು. ಅಜ್ಜಿ, ಇರೋದನ್ನ ಇರೋ ತರ ಹೇಳಿದ್ರೆ
ಎಲ್ಲರಿಗೂ ಕೋಪ ಬರುತ್ತೆ. ಅಮ್ಮ ನೀವು ನಡೀರಿ, ಮಲ್ಕೊಳ್ಳಿ. ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ರೆಡಿ ಆಗಬೇಕು. ಎಷ್ಟೊಂದು ದೂರದ ಪ್ರಯಾಣ ಮಾಡ್ಬೇಕು ನಾವು. ಸಿಂಧು, ನೀನು ಮಲ್ಕೋ. ನೀನು ಏನೋ ನಮ್ಮ ಜೊತೆ ಬರ್ತಿದ್ಯಾ ಅಂತ ಹೇಳ್ತಿದ್ಲು ರಜನಿ. ಮತ್ತಿನ್ನೇನು ಆಂಟಿ, ನಾವು ಹೋಗ್ತಿರೋದು ಶಾಲಿನಿಯವ್ರ ಮಾವನ ಮನೆಗೆ. ಅದು ಅಲ್ಲದೆ ನಿಮ್ಮ ಜೊತೆ ಬರ್ತಿರೋದು ನಂಗೆ ತುಂಬ ಥ್ರಿಲ್ ಆಗ್ತಿದೆ. ಎಲ್ಲ ನಮ್ಮ ಜೊತೆ ಬರೋದಕ್ಕೆ ಮಸ್ಕ ಹೊಡಿತಾ ಇದ್ದಾಳೆ. ಐ ಪ್ರಾಮಿಸ್ ಯು ಆಲ್, ಜರ್ನಿನಲ್ಲಿ ನಾನಂತೂ ನಿಮ್ಮೆಲ್ಲರನ್ನೂ ಎಂಟರ್ಟೈನ್ ಮಾಡ್ತೀನಿ. ನಮ್ಮ ಅಭಿನೂ ಹಾಗೆ ತುಂಬ ತಮಾಷೆಯಾಗಿದ್ದು ನಮ್ಗೆ ಯಾರಿಗೂ ಬೋರ್ ಆಗದಿರೋ ಹಾಗೆ ನೋಡ್ಕೋತಾನೆ. ಈಗ ನೀನೊಬ್ಳಾ? ಅಭಿ ಅಷ್ಟಿಲ್ಲ, ಆದರೆ ಅವನಕ್ಕಿಂತ ಕಮ್ಮಿನೂ ಅಲ್ಲ. ಸರಿ, ನೀ ಮಲ್ಕೋ. ಸರಿ ಆಂಟಿ, ನೀವು ಹೋಗಿ, ನನಗೆ ಸ್ವಲ್ಪ ಕೆಲಸ ಇದೆ. ಏನು ಕೆಲಸ? ಅದು ನೀರು ಕುಡ್ಕೊಂಡು ಹೋಗ್ತೀನಿ. ಹಾಂ. ಅಭಿ, ನನಗೆ ಗೊತ್ತಿಲ್ವೇನೋ, ನಾನು ನೀನು ಹೆಚ್ಚು ಕಮ್ಮಿ ಒಂದೇ ಏಜ್ ಅವರು. ಹುಡುಗರು ಹೇಗೆ ಅಂತ ನನಗೆ ಗೊತ್ತಾಗೋದಿಲ್ವಾ? ಈ ಹುಡುಗರ ವೀಕ್ನೆಸ್ ಅಂದರೆ ಒಂದು ಸಿಗರೇಟು, ಇನ್ನೊಂದು ಕುಡ್ತಾ, ಇನ್ನೊಂದು ಹುಡುಗಿರು. ಇದೆಲ್ಲ ಒಂಥರ ಆದರೆ ಈ ಹುಡುಗಿರಿಗೋಸ್ಕರ ಏನು ಬೇಕಾದರೂ ತ್ಯಾಗ ಮಾಡ್ತಾರಲ್ಲ, ಅದು ಇನ್ನೊಂಥರ. ನೀನು ಹೋಗಿ ಹೋಗಿ ಆ ಪ್ರೀತಿನ, ಯು ಹ್ಯಾವ್ ಅ ವೆರಿ ಬ್ಯಾಡ್ ಟೇಸ್ಟ್. ನಾನು ಒಂದು ಚಿಟಿಕೆ ಹೊಡೆದ್ರೆ ಸಾಕು, ಹುಡುಗರು ನನ್ನ ಕಾಳು ಹಾಕಕ್ಕೆ ಕ್ಯೂ ಅಲ್ಲಿ ನಿಂತ್ಕೋತಾರೆ. ಅದಕ್ಕೂ ಅದೃಷ್ಟ ಪಡ್ಕೊಂಬಂದಿರಬೇಕು. ನೀನು ಪ್ರೀತಿನ ಲವ್ ಮಾಡ್ತಿರೋ ವಿಷಯ ನಿಮ್ಮ ಮನೇಲಿರೋರ್ಗೆ ಹೇಳಿದ್ರೆ ಅವ್ರು ಯಾರು ನನ್ನ ಮಾತು ನಂಬಕ್ಕೆ ತಯಾರಿಲ್ಲ. ಇರಲಿ, ನಡ್ಸು, ಎಷ್ಟು ದಿನ ಮಾಡ್ತೀಯ? ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ನೀನು ಪ್ರೀತಿನ ಲವ್ ಮಾಡ್ತಿರೋ ವಿಷಯ ನಿಮ್ಮ ಮನೇಲಿರೋರ್ಗೆ ಹೇಳಿದ್ರೆ ಅವ್ರು ಯಾರು ನನ್ನ ಮಾತು ನಂಬಕ್ಕೆ ತಯಾರಿಲ್ಲ. ಇರಲಿ, ನಡ್ಸು, ಎಷ್ಟು ದಿನ ಮಾಡ್ತೀಯ? ಓ ವಾ, ತಪ್ಪಿಸ್ಕೊಂಡಿದ್ಯಾ ಅಭಿ? You're too smart. ಆದ್ರೆ ನನ್ನ ಕಣ್ ತಪ್ಪಿಸ್ಕೊಂಡು ಹೋಗೋಕ್ಕೆ ನಿನ್ನಿಂದ ಸಾಧ್ಯನೇ ಇಲ್ಲ ಕಣೋ. ಇಷ್ಟೊತ್ತಿಗೆ ನೀನು ಪ್ರೀತಿ ಜೊತೆ ಇರ್ತೀರ. ಅಚ್ಯುತ್ ಅಂಕಲ್ಗೆ ಚುಚ್ಚಿ ಕಳಿಸಿದ್ವಿ. ಒಂದು ದೊಡ್ಡ ಸೀನ್ ಕ್ರಿಯೇಟ್ ಮಾಡಿ ನಿನ್ನ ಆ ಪ್ರೀತಿನ ದೂರ ಮಾಡ್ತೀವಿ. ಅಪ್ಪ ಬಂದ್ರು ಅನ್ಸುತ್ತೆ. ಒಂದು ನಿಮಿಷ ಸುಮ್ಮನೆ ಇರ್ತೀಯಾ? ಬಾಯ್ ಮುಚ್ಚು. ಇದಕ್ಕೆ ನನ್ನ ಮನೇಲಿ ಯಾರಿಗೂ ಹೇಳ್ದೆ ಬಂದಿದ್ದಿಲ್ಲ. ನನಗೆ ಗೊತ್ತಾಯ್ತಪ್ಪ, ಸುಮ್ಮನೆ ಇರ್ತೀಯಾ? ಕತೆ ಏನ್ ಮಾಡ್ಲಿ? ಕತೆನ ಜೇಬಲ್ಲಿ ಹಾಕ್ಬಿಟ್ಟು ಮನೆಗೆ ತಗೊಂಡೋಗು, ಆಮೇಲೆ ಹೇಳಪ್ಪ.
ಟಾಯ್ಲೆಟ್ ಸೌಂಡ್ ಕೇಳಿಸಪ್ಪ ಸುಮ್ಮನೆ ಇರ್ತೀಯ ಇರಿಟೇಟ್ ಮಾಡ್ಬೇಡ DTH ಸೌಂಡ್ ಎಲ್ಲ ಗೊತ್ತಾಗೋಗ್ಬಿಡುತ್ತೆ ಗೇಟ್ ತೆಗೆದ್ರು ಇವರಪ್ಪ ಅಂತ ಗೊತ್ತಾಗುತ್ತೆ ನಿಮಗೆ ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ ಒಬ್ಬನೇ ಬಂದಿರೋದು ಒಂದು ನಿಮಿಷ ನಾನು ತೆಗಿತೀನಿ ಸರಿ ಹೋಗ್ತೇನೆ ಕಲೆಗೆ ಬೆಲೆ ಇಲ್ಲ ಕತೆಗೆ ಅಭಿರುಚಿ ಇಲ್ಲ ಕರ್ನಾಟಕ ಜನತೆ ಅಚ್ಚುತಂಕಾಲ್ ಯಾರು ತುಳಿತಾ ಇಲ್ಲ ನೀವೇ ಅಪ್ಪ ಬಂದ್ರಪ್ಪ ಅಂಕಲ್ ಯಾವ್ದಕ್ಕೂ ಒಂದ್ಸಾರಿ ನಿಮ್ ಮನೆಯಲ್ಲಿ ನೋಡಿ ಅಭಿ ನಿಮ್ ಮನೆಯಲ್ಲಿ ಇದ್ರೂ ಇರ್ಬೋದೇನೋ. ಇಷ್ಟು ದಿವಸ ಅಭಿ ಇವ್ರ ಮನೇಲಿ ತಾನೇ ಬಚ್ಚಿಟ್ಕೊಂಡಿದ್ದು. ಅಭಿ ಈ ಮನೇಲಿ ಇಲ್ಲ ಅಂದ್ರೆ ಇನ್ ಎಲ್ಲಿ ಹೋಗಕ್ ಸಾಧ್ಯ ಅಲ್ವಾ ಅಂಕಲ್? ಅದೇನೋ ಕ್ಯಾಂಟೀನಲ್ಲಿ ತಿನ್ಕೊಂಡು ಬರ್ತೀರಂದ್ರಂತೆ ಅಭಿ ಹೇಳ್ದ. ಅವೆಲ್ಲ ನಂಗೆ ಗೊತ್ತಿಲ್ಲ. ಇವಾಗ ನಾನು ಮಾಡಿರೋದನ್ನ ನೀವು ತಿನ್ನಲೇಬೇಕು. ಮೇಲೇನು ಮಾಡ್ತಿದ್ದೆ? ಅದು ಹಾಗೆ. ಸರಿ, ಇಷ್ಟೊತ್ತಿಗೆ ಅಲ್ಲಿ ಹೋಗೋದು ಬೇಡ, ನಡಿ ಒಳಗೆ ಹೋಗೋಣ.